ನಮಸ್ಕಾರ ವೀಕ್ಷಕರ, ನಾಳೆ ಸೋಮವಾರ ಗೊತ್ತಲ್ವಾ? ಸೊ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ನಾಳೆ 20 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು. ಸೊ ಆ ಒಂದು 20 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಆ ಒಂದು 20 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಜಮಾ ಆಗ್ಬೋದಾಗಿರುತ್ತೆ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ಸೊ ಮುಂದೆ ಇನ್ನು ಕೆಲವೊಂದಿಷ್ಟು ಟಾಪಿಕ್ಗಳಿದಾವೆ. ಅಂದ್ರೆ ಅನ್ನಭಾಗ್ಯ ಯೋಜನೆಯ ಮೇ ತಿಂಗಳು ಮತ್ತೆ ಜೂನ್ ತಿಂಗಳ ಹಣ ಯಾವಾಗ ರಿಲೀಸ್ ಆಗುತ್ತೆ, ಹಿಂದಿನ ಪೆಂಡಿಂಗ್ ಹಣ ಯಾವಾಗ ಈ ಒಂದು ಕಂತುಗಳು ಬರ್ತಾ ಇರುವಂತದ್ದು ಯಾವ್ಯಾವ ಜಿಲ್ಲೆಗಳಿಗೆ, ಸೊ ಎಲ್ಲನೂ ಕೂಡ ಕ್ಲಿಯರ್ ಕಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಬಂದ್ರೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರುವಂತದ್ದು ಅನ್ನಭಾಗ್ಯ ಮಾತ್ರ. ಇವನಿದೂ ಕೂಡ ಜಮಾ ಆಗಿರುವಂತದ್ದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ. ಮತ್ತೆ ಇಲ್ಲಿ ಒಂದು ಶಕ್ತಿ ಯೋಜನೆ ಕೂಡ ಗೃಹ ಜ್ಯೋತಿನೂ ಚಾಲನೆಯಲ್ಲಿದೆ. ಸೊ ಇಲ್ಲಿ ವೇಟಿಂಗ್ ಅಲ್ಲಿ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅತಿ ಸ್ಲೋ ಆಗಿ ಹಂತವಾಗಿ ಹಣ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಸ್ಪೀಡ್ ಆಗಿ ಯಾವಾಗಿನಿಂದ ರಿಲೀಸ್ ಮಾಡ್ತಾರೆ ಅನ್ನೋದನ್ನ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆಗಸ್ಟ್ ನಿಂದ ಸ್ಪೀಡ್ ಆಗುವಂತದ್ದಿದೆ. ಸೊ ಇಂದು ಕೆಲವೊಂದಿಷ್ಟು, ನಾಳೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗ್ತಾ ಇರುವಂತದ್ದು. ಆಗಸ್ಟ್ 1ರಿಂದ ಅತಿ ಸ್ಪೀಡ್ ಆಗಿ ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುವಂತದ್ದು. ಸೊ ಈಗ ಅನ್ನಭಾಗ್ಯ ಯೋಜನೆಯ ಹಣ ನೀವು ಕೇಳ್ತಾ ಇದ್ದೀರಾ ಅಂದ ಬಳಿಕ ಅನ್ನಭಾಗ್ಯ ಯೋಜನೆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ. ಸೊ ಈ ಒಂದು ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳದ ಅಮೌಂಟು ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಜಮಾ ಆಗಿದೆ. ಸೊ 20ರಿಂದ 30% ಮಾತ್ರ ಬಾಕಿ ಇದ್ದಾರೆ. ಇಲ್ಲ ಮತ್ತೆ ಇಲ್ಲಿ ಮೇ ತಿಂಗಳದು, ಜೂನ್ ತಿಂಗಳದು ಯಾವಾಗ ಬರುತ್ತೆ, ಈಗಾಗಲೇ ಬರಬೇಕಾಗಿತ್ತು. ಜುಲೈ ತಿಂಗಳು ಕೂಡ ಎಂಡ್ ಆಗ್ತಾ ಇದೆ. ಸೊ ಹಾಗಾದ್ರೆ ಮೇ ತಿಂಗಳದ್ದು ಯಾವಾಗಿನಿಂದ ಬರ್ತಾ ಇರುವಂತದ್ದು, ಮೇ ತಿಂಗಳದೇನೆ ಈ ಒಂದು 20 ಜಿಲ್ಲೆಗೆ ಬಿಡುಗಡೆ ಆಗ್ತಾ ಇರುವಂತದ್ದು. ನೆಕ್ಸ್ಟ್ ಮೇ ಜೊತೆಗೇನೆ ಜೂನ್ ತಿಂಗಳದು ಕೂಡ ಯಾವಾಗ ಬಿಡುಗಡೆ ಆಗತ್ತೆ ಅಂತ ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಮೊದಲು ಇದನ್ನೇ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ. ಮೇ ಮತ್ತೆ ಜೂನ್ ತಿಂಗಳದು ಆಗಸ್ಟ್ 1 ಹಿಡ್ಕೊಂಡು ಸ್ಟಾರ್ಟ್ ಆಗಲಿದೆ. ಸೊ ಆಗಸ್ಟ್ 1 ಹಿಡ್ಕೊಂಡು ಅನ್ನಭಾಗ್ಯ ಯೋಜನೆಯ ಮೇ ಮತ್ತು ಜೂನ್ ತಿಂಗಳ ಹಣ ಯಾರ್ಯಾರ್ದು ಮೇ ತಿಂಗಳದ ಪೆಂಡಿಂಗ್ ಉಳಿದಿದೆ ಮತ್ತೆ ಯಾರ್ಯಾರ್ದು ಜೂನ್ ತಿಂಗಳಂತೂ ಎಲ್ಲರಿಗೂ ಕೂಡ ಬರೋದಿದೆ. ಸೊ ಎರಡೂ ಸೇರಿಸಿ ಮೇ ತಿಂಗಳದ ಏನಿದೆ ಮತ್ತೆ ಜೂನ್ ತಿಂಗಳದ ಏನಿದೆ ಈ ಒಂದು ಆಗಸ್ಟ್ 1ನೇ ತಾರೀಕಿನ ಹಿಡ್ಕೊಂಡು ಹಾಕ್ಲಿಕ್ಕೆ ಪ್ರಾರಂಭಿಸಲಾಗಿದ್ದಾರೆ. ಸೊ ಆ ಒಂದು ಕಂತುಗಳನ್ನ ಎಲ್ಲರ ಖಾತೆಗೆ ಜಮಾ ಮಾಡ್ತಾ ಬರ್ತಾರೆ. ಮತ್ತೆ ಇಲ್ಲಿ ಅನ್ನಭಾಗ್ಯ ಯೋಜನೆಗೆ 20 ಜಿಲ್ಲೆಗಳನ್ನ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ಸೊ ಆ ಒಂದು ಡೇಟ್ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತು ಅನ್ಕೋತೇನೆ. ಏನಾದ್ರು ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ? ಸೊ ಈ ಒಂದು 20 ಜಿಲ್ಲೆಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ. ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ. ಸೊ ಈ ಒಂದು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಸೊ ಈ ಒಂದು ಹಣದಲ್ಲಿ ಎಲ್ಲರ ಖಾತೆಗೆ ಜಮಾ ಆಗಲ್ಲ. ಇನ್ನು ಆ ಒಂದು ರೇಷನ್ಸ್ ಕಾರ್ಡ್ಸ್ಗಳನ್ನ ಒಂದು ರದ್ದು ಮಾಡ್ತಾ ಇರುವಂತದ್ದು. 40 ಲಕ್ಷ ರೇಷನ್ಸ್ ಕಾರ್ಡ್ಗಳನ್ನ ಟೋಟಲ್ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರದ್ದು ಮಾಡೋರು ಇದ್ದಾರೆ. ಸೊ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ. ಕೆಲವೊಂದಿಷ್ಟು ಅಂದ್ರೆ ಈಗಾಗಲೇ ಮಿನಿಮಮ್ 5ರಿಂದ 6 ಲಕ್ಷ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಅದರಲ್ಲಿ ನಿಮ್ಮ ರೇಷನ್ಸ್ ಕಾರ್ಡ್ಗಳು ಕೂಡ ಆಗಿರಬಹುದು. ನಿಮ್ಮ ಖಾತೆಗೆ ಇನ್ಮೇಲಿಂದ ಹಣ ಜಮಾ ಆಗಲ್ಲ ಮತ್ತೆ ರೇಷನ್ಸ್ ಕೂಡ ಸಿಗಲ್ಲ. ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ. ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ. ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆಯ ಸಮಸ್ಯೆಗಳಿರ್ತವೆ, ಗಂಡ ಹೆಂಡತಿಯ ಜಗಳಗಳಿರ್ತವೆ, ಅತ್ತೆ ಸೊಸೆಯ ಜಗಳಗಳಿರ್ತವೆ, ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ, ಸಂತಾನದ ಸಮಸ್ಯೆ ಇರುತ್ತೆ, ಮತ್ತೆ ಶತ್ರುವಿನ ನಾಶ, ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳಿರ್ತವೆ. ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗತ್ತೆ. ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷರು ಇರ್ತಾರೆ. ಸೊ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆಲ್ಲನೂ ಕೂಡ ಪರಿಹಾರ ಮಾಡಿಕೊಡ್ತಾರೆ. ಸೊ ಬೇಗನೆ ಆದಷ್ಟು ಈ ಒಂದು ನಂಬರ್ಗೆ ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನ ಕಂಡುಕೊಳ್ಳಿ. ಎಂಥವರಿಗೆ ರದ್ದು ಮಾಡ್ತಾರೆ ಅಂದರೆ 100% ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಹೊಂದಿರಲ್ಲ. ಇನ್ಕಮ್ ಕಾಸ್ಟ್ನಲ್ಲಿ 1,20,000ಕ್ಕಿಂತ ಹೆಚ್ಚಿನ ಆದಾಯನ ಪ್ರತಿ ವರ್ಷ ಆದಾಯವನ್ನು ಹೊಂದಿರ್ತಾರೆ. ಸೊ ಅಂಥವ್ರಿಗೂ ಕೂಡ ಈ ಒಂದು BPL ರೇಷನ್ಸ್ ಕಾರ್ಡ್ಗಳು ಸಿಗಲ್ಲ. ಮತ್ತು ಇಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ BPL ರೇಷನ್ಸ್ ಕಾರ್ಡ್ಗಳನ್ನ ಒಂದು ಮಾಡಿಸ್ಕೊಂಡಿರ್ತಾರೆ. ಸಾಕಷ್ಟು ಸ್ಕೀಮ್ಸ್ಗಳಿದ್ದಾವೆ, ಇವೇ ಇದ್ದಾವೆ. ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ, ಮಹಾಲಕ್ಷ್ಮಿ ಬರೋದಿತ್ತು. ಸಾಕಷ್ಟು ಅದರಿಂದ ಬೆನಿಫಿಟ್ಸ್ ಇದ್ದಾವೆ. ಮೋದಿ ಅವರಿಂದ ಸಾಕಷ್ಟು ಬೆನಿಫಿಟ್ಸ್ ಇದ್ದಾವೆ. ಸೊ ನೋಡಿರ್ಬೋದು, ಆಯುಷ್ಮಾನ್ ಕಾರ್ಡು ಮತ್ತೆ ಸಾಕಷ್ಟು ಯೋಜನೆಗಳನ್ನ ತಂದಿರುವಂಥದ್ದು. BPL ರೇಷನ್ಸ್ ಕಾರ್ಡ್ದಾರರಿಗೆ ಸಾಕಷ್ಟು ಮನೆಗಳನ್ನ ಕಟ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು BPL ರೇಷನ್ಸ್ ಕಾರ್ಡ್ಗಳನ್ನ ಮಾಡಿಸಿರುವಂಥದ್ದು. ಸೊ ಅಂತಹ ಎಲ್ಲ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಿ ಉಳಿದಿರುವಂತಹ ಒರಿಜಿನಲ್ ಫಲಾನುಭವಿಗಳಿಗೆ, ಸಂಪೂರ್ಣವಾಗಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದವಂತಹ ಫಲಾನುಭವಿಗಳಿಗೆ, ಎಲಿಜಿಬಲ್ ಇದ್ದ ಫಲಾನುಭವಿಗಳಿಗೆ ಮಾತ್ರ ಇಂತಹ ಒಂದು ಸ್ಕೀಮ್ಸ್ಗಳನ್ನ ಇನ್ಮೇಲಿಂದ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಉಳಿದ ಎಲ್ಲ ಫಲಾನುಭವಿಗಳನ್ನ ತೆಗೆದುಹಾಕ್ತಾ ಇದ್ದಾರೆ. ಸೊ ಅದರಲ್ಲಿ ನೀವು ಕೂಡ ಆಗಿರ್ಬೋದು.
ನಿಮ್ಮ ಮೇಲಿಂದ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದೆಯೋ ಇಲ್ಲೋ ಅನ್ನೋದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಹೋದರೆ ನಿಮ್ಮ ಮೊಬೈಲ್ನಲ್ಲಿನೇ ಚೆಕ್ ಮಾಡ್ಕೋಬೋದು. ಆ ಒಂದು ವಿಡಿಯೋನ ನೋಡ್ಕೊಳ್ಳಿ. ಸೊ ನಾನು ಹೇಳಿರುವಂತಹ ಮಾಹಿತಿನ ಫಾಲೋ ಮಾಡಿಕೊಂಡು ನೀವು ಕೂಡ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಏನಾದರೂ ರದ್ದಾಗಿಲ್ಲ ಅಂದರೆ ಸೊ ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾದರೂ ರದ್ದಾಗಿದ್ರೆ ಇನ್ಮೇಲಿಂದ ನಿಮಗೆ ಗೃಹಲಕ್ಷ್ಮಿನೋ ಬಂದು, ಅನ್ನಭಾಗ್ಯನೋ ಬಂದು, ರೇಷನ್ ಕೂಡ ಸಿಗಲ್ಲ. ಸೊ BPL ರೇಷನ್ಸ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಯೋಜನೆಗಳು ನಿಮಗೆ ಬಂದಾಗುತ್ತೆ. ಸೊ ಆಲ್ಮೋಸ್ಟ್ ಜನರಿಗೆ ಯೂಸ್ಫುಲ್ ಆಗೋದು BPL ರೇಷನ್ಸ್ ಕಾರ್ಡ್ದಿಂದನೇ. ಸೊ ಅದೇ ಬಂದಾದ್ಮೇಲೆ ನಿಮ್ಮ ಹತ್ರ ಏನಿರುತ್ತೆ, ಓಕೆನಾ. ಸೊ 100% ಯಾರು ಎಲಿಜಿಬಲ್ ಇಲ್ಲ ನೋಡಿ. ಸೊ ಎಲ್ಲರದ್ದು ಕೂಡ ರದ್ದು ಮಾಡ್ತಾರೆ. ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದನೂ ರದ್ದು ಮಾಡ್ತಾ ಇದ್ದಾರೆ, ಈ ಕಡೆ ಆಹಾರ ಇಲಾಖೆಯಿಂದನೂ ಕೂಡ ರದ್ದು ಮಾಡ್ತಾ ಇದ್ದಾರೆ. ಸ್ವತಃ ಸಿದ್ದರಾಮಯ್ಯನವರೇ ಆದೇಶವನ್ನು ಕೊಟ್ಟಿರುವಂಥದ್ದು. ಸೊ ನೀವೇನಾದರೂ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು ಮಾಡ್ತಾ ಇದ್ರೆ ನಿಮ್ಮದು ಕೂಡ ರದ್ದಾಗತ್ತೆ. ಕೊನೆಯದಾಗಿ ಆ್ಯಕ್ಷನ್ ತಗೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ವೀಕ್ಷಕರೇ. ಸೊ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಆ್ಯಕ್ಷನ್ಗಳನ್ನು ತಗೊಂಡಿದ್ದಾರೆ ಸಾಕಷ್ಟು ಫಲಾನುಭವಿಗಳ ಮೇಲೆ. ಸೊ ಈಗಾಗಲೇ ಯಾರು ಮಾಡಿಸ್ತಾ ಇದ್ದಾರೆ ನೋಡಿ, ಸೊ ಅವರನ್ನು ಮೊದಲು ಹಿಡಿತಾರೆ ಅವರು, ಓಕೆನಾ. ಸೊ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇಂಥ ಯೋಜನೆಗಳು ಸಾಕಷ್ಟು ಬಡವರಿಗೆ ಸಿಗ್ತಾ ಇರ್ತವೆ. ಸೊ ಬಡವರು ತಗೋಲಿ, ಯಾಕಂದರೆ ಪಾಪ ಅವರಿಗೆ ಅಷ್ಟೊಂದು ಆದಾಯ ಇರಲ್ಲ. ವಾರ್ಷಿಕ ಆದಾಯ ಆಗಿರಲಿ, ತಿಂಗಳ ಆದಾಯ ಆಗಿರಲಿ ಅಷ್ಟೊಂದು ಇರಲ್ಲ. ಯಾಗೋ ಈಗ ಹೊಟ್ಟೆ ತಬ್ಬಿಸ್ಕೋತಾ ಇರ್ತಾರೆ, ಅವ್ರ ಹೊಟ್ಟೆ ಮೇಲೆ ನಾವೇ ಹೊಡೆದಂಗೆ ಆಗ್ಬಿಡುತ್ತೆ. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಸಾಕಷ್ಟು ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಯೋಜನೆಗಳಿದ್ದಾವೆ, ಅವರೇ ಇದನ್ನು ಪಡ್ಕೋಬೇಕಾಗತ್ತೆ, ಓಕೆನಾ. ಸೊ ಇದಕ್ಕೆ ಇಂತಿಷ್ಟು ಅಂತ ಎಲಿಜಿಬಲ್ಲು ಇಂತಹ ಒಂದು ಅರ್ಹತೆಗಳನ್ನು ಸರ್ಕಾರ ಕೊಟ್ಟಿರುತ್ತೆ. ಆ ಒಂದು ಅರ್ಹತೆಗಳನ್ನು ಮೀರಿ ಈ ರೀತಿಯಾಗಿ ಕೆಲಸ ಮಾಡಿದ್ರೆ ಸೊ ಡೆಫಿನೆಟ್ಲಿ ನಿಮಗೆ ಜೈಲು ಕೂಡ ಶಿಕ್ಷೆ ಆಗುವಂತಹ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಒಂದು 20 ಜಿಲ್ಲೆಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಅನ್ನಭಾಗ್ಯ ಡೇಟ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿದಿದೆ ಅಂತ ಅನ್ಕೋತೀನಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಟ್ಟಿಗೆ ಫ್ರೆಂಡ್ಸ್.